ಏನಾಗಿತ್ತಮ್ಮ ಅವತ್ತು ಜಗಳ? ಯಾಕಾಗಿ ಬಂದು ಪೊಲೀಸ್ ಕರ್ಕೊಂಡು ಹೋದ್ರು? ಇಲ್ಲ ಸರ್, ನಮ್ಮನೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ರು ಅಷ್ಟೇ. ನಾನ್ ಎಷ್ಟು ನಮ್ಮನೆ ಡ್ರಿಂಕ್ಸ್ ಮಾಡಿರೋ ಸತ್ಯನೋ, ನಾನ್ ಸ್ಟೇಷನ್ಗೆ ಹೋಗಿರೋದು ಅಷ್ಟೇ ಸತ್ಯ. ನಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗಿರೋದು ಅಷ್ಟೇ ಸತ್ಯ. ಅವ್ರು ಡೆತ್ ಮಾಡಿರೋದು ಅಷ್ಟೇ ಸತ್ಯ. ಕ್ಯಾಮ್ರಾ ನೋಡಿ ಹೇಳಿ. ನಮ್ಮ ಮನೆಯವ್ರಿಗೆ ನಾನು ಸ್ಟೇಷನ್ ಹತ್ರ ಕರ್ಕೊಂಡು ಹೋಗಿರೋದು ಸತ್ಯನೇ. ಅಲ್ಲಿ ಡೆತ್ ಆಗಿರೋದು ಸತ್ಯನೇ. ಅವರು ಡ್ರಿಂಕ್ಸ್ ಮಾಡಿದ್ರು, ಅದಕ್ಕೆ ನಾನು ನ್ಯಾಯ ಕೇಳ್ಕೊಂಡು ಹೋದೆ. ಇಟ್ಕೊಳ್ಳಿ ಸರ್, ನೀವು ನಮಗೆ ಬೆಳಿಗ್ಗೆ ಕಳ್ಸಂತ್ರಿ. ನಮ್ಮ ಮನೆಯವ್ರಾಗ್ಲಿ ನಮ್ಮ ಮಾಮನವ್ರಾಗ್ಲಿ ಅವ್ರ ಅಣ್ಣನ ಕರೆ ಕಳ್ಸ್ಕೊಂಡು ನಾವು ಮನೆಯಲ್ಲೇ ಮಾತಾಡ್ಕೊಂತೀವಿ, ಸಹಕರಿಸಿ ಸರ್, ಇಟ್ಕೊಳ್ಳಿ, ಬೆಳಿಗ್ಗೆ ಮಟ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅವ್ರು ಇಲ್ಲ ಅಮ್ಮ, ಇಟ್ಕೊಳೋದಾಗಲ್ಲ ಅಂದ್ರು. ಆದ್ರೂನು ನಾನು ಇಟ್ಕೊಳ್ಳಿ ಸರ್, ನೀವೇ ತಂದೆ ನೀವೇ ತಾಯಿ ಅಂತ ಹೇಳ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಇಲ್ಲ, ಅವ್ರು ಹಿಂದ್ಗಡೆ ಬರ್ತಾರೆ, ನೀನ್ ಹೋಗಮ್ಮ ಅಂತ ಅನ್ನೋ ಮಾತಂದ್ರು ಸರ್. ನಾನು ಹೋದೆ, ಗೇಟ್ ಹತ್ರ ಇದ್ದೆ. ನಾನು ಗೇಟ್ ಹತ್ರ ಇರ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಿದ್ರು ನನ್ಗೆ ಗೊತ್ತಾಗ್ಲಿಲ್ಲ ಸರ್. ಬಟ್ ನಮ್ಮ ಮನೆಯವ್ರಿಗೆ ಅವ್ರು ಟಾರ್ಚರ್ ಕೊಡೋದೆಲ್ಲ ಕೇಳಿಸ್ತಾ ಇತ್ತು, ಆದ್ರೂ ನಾನು ಹೋಗ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಅವ್ರು ಯಾವಾಗ ಪ್ರೆಜರ್ ನಮ್ಮ ಮನೆಯವ್ರಿಗೆ ಹೊಡೆಯೋದು ಬಡಿಯೋದು ಮಾಡಿದ್ರು, ಅವಾಗೆ ನಾನು ಹೋಗಿದ್ದಲ್ಲಿ ಲಾಸ್ಟಿಗೆ. ಅಂದ್ರೆ ಲಾಸ್ಟಿಗೆ ಅಂದ್ರೆ ಅವ್ರ ಡೆತ್ ಆದ್ಮೇಲೆ ಹೋದೆ ನಾನು. ಅವ್ರ ಜೀವ ಇರ್ಬೇಕಾದ್ರೆ ಹೋಗ್ಲಿಲ್ಲ. ಅದು ನಾನು ಹೋಗ್ಲಿ ಬಿಡು, ಏನೋ ಕುಂದಿರ್ಸಿರ್ಬೋದು ಅನ್ನೋದೊಂದು ನಾನು ಇಟ್ಕೊಂಡು ನಾನು ಒಳಕ್ ಹೋಗೋದ್ ಆಗ್ಲಿಲ್ಲ ಸರ್. ನಮ್ ಮನೆಯವ್ರ ಜೀವ ಹೋದ್ಮೇಲೆ ಲಾಸ್ಟ್ ಅವ್ರೇನು ಲಾಸ್ಟ್ ಫ್ರೆಜರ್ ಅಮ್ಮ ಅಪ್ಪ ಅನ್ನೋ ಮಾತ್ ಕೇಳಿದ್ಮೇಲೆ ನಾನು ಹೋದೆ. ಅವ್ರು ಹೊಡೆದಾದ್ರೆ ಒಳಗಡೆನೆ ಹೊಡಿಬೋದಾಗಿತ್ತಲ್ಲ, ಯಾಕೆ ಹೊರಗಡೆ ಹೊಡಿಬೇಕು? ಆ ಯಾಕೆ ಹೊರಗಡೆ ತಂದು ಅದು ಮರದ ಹತ್ರ ತಗೊಂಬಂದ್ ಹೊಡೆಯೋದು? ಸ್ಟೇಷನ್ ಮುಂದೆ ಹೊರಗಡೆ? ಸ್ಟೇಷನ್ ಮುಂದೆ ಹೊರಗಡೆನೆ ಹೊಡೆದಿದ್ದಾರೆ ಸರ್. ಕಾಂಪೌಂಡ್ ಒಳಗಡೆ? ಕಾಂಪೌಂಡ್ ಒಳಗಡೆ ಸರ್. ಅಲ್ಲಿ ಏನ್ ಕೈಲಿ ಹೊಡೆದ್ರ ಮೇಡಮ್? ಏನ್ ಸರ್, ನಾನ್ ಕೈಲೇ ಹೊಡೆದಿದ್ದಂದ್ರೆ ನಾನು ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕಾರೆ ಅವ್ರ 2 ಸಲ ಹೊಡೆದ್ರು ಸರ್. ನಾನ್ ಇದ್ದಾಗೇನೆ ಕೈಗೆ ಹೊಡೆದ್ರು. ಸರಿ, ಒಂದ್ ಬುದ್ಧಿ ಹೇಳಕ್ ಏನಾರು ಹೊಡೆದಿರ್ಬೋದಂತ ನಾನು ಅದು ಅಷ್ಟೊಂದು ಸೀರಿಯಸ್ ತಗೊಂಡ್ಲಿಲ್ಲ ಸರ್. ಸರಿ ಬಿಡು, ಮತ್ ಬುದ್ಧಿ ಬರ್ಲಿ ಅಂತ ಮಾಡಿದ್ದಾರೆ. ಒಬ್ಬ ಮಹಿಳೆ ಬಂದಿದ್ದಾಳೆ ಅಂದಿದ್ದೆ, ನಾ ಸುಮ್ಕೆ ಅದೇ ಸರ್. ನೆಕ್ಸ್ಟ್ ನಾನು ಹೊರಗಡೆ ಹೋಗಾದ್ಮೇಲೆ ನನ್ ಮನೇಲಿ ಯಾವಾಗ ಡೆತ್ ಆಗಿದ್ದಾಳೆ ಅಂತ ನಾನು ನೋಡ್ದೆ. ಅವಾಗೆ ಅಲ್ಲಿ ಇರೋವಂತ ನಾನು ಅಬ್ಸರ್ವ್ ಮಾಡಿದೆ ಸರ್, ಏನಾಯ್ತು ಏನಿಲ್ಲ ಅಂತ. ಅಲ್ಲಿ ಪೈಪ್ ಇತ್ತು ಸರ್, ಅಬ್ಸರ್ವ್ ಮಾಡ್ದಾಗೆ ಪೈಪ್ ಇತ್ತು. ಬಟ್ ನಮ್ ಮನೆಯವ್ರಿಗೆ ಮೂಗಲ್ಲಿ ರಕ್ತ, ಕಿವಿಯಲ್ಲಿ ರಕ್ತ, ಬಾಯಲ್ಲಿ ರಕ್ತ. ಅವ್ರು ಒಟ್ಟು ಮಾತಾಡ್ತಾನೆ ಇಲ್ಲ. ನಾನ್ ಮಾತಾಡ್ತಿಲ್ಲ. ಬಟ್ ಡೆತ್ ಆಗಿದ್ದಾರೆ, ಏನ್ ಮಾತಾಡ್ತಾರೆ? ಡೆತ್ ಆಗಿದ್ಮೇಲೆ ಏನು ಮಾತಾಡಕ್ ಆಗಲ್ಲ. ಹೌದು, ನನಗಿರೋದೇ ಅದು. ನನಗೆ ಪೊಲೀಸ್ರ ಮೇಲೇನೆ ಇರೋದು. ಅವ್ರು ನನ್ ಗಂಡನ್ ಯಾವ ತರ ಸಾಯಿಸಿದಾರೋ ಅವ್ರಿಗೆ ಅದೇ ತರನೇ ಗಲ್ಫ್ ಶಿಕ್ಷೆ ಆಗ್ಬೇಕು. ಅದನ್ನ ಕಣ್ಣಾರೆ ನೋಡ್ಬೇಕು. ನೋಡೋ ಮಟ ನಾನ್ ಇದನ್ನ ಬಿಡಕ್ ಆಗಲ್ಲ. ಎಷ್ಟ್ ಜನ ಹೊಡೆದ್ರು ಸರ್? 8 ಜನ ಪ್ರಶ್ನೆ ಅಂದ್ರೆ ಅಲ್ಲಿ ಇದ್ದಿದ್ದು ಇಬ್ಬರು ಪೊಲೀಸರು ಸರ್. ಅದ್ರಲ್ಲಿ ಅಂದ್ರೆ ಅವ್ರು ಬೆಕ್ಕಿಂಗ್ ಕಣ್ಣು ವೈಟ್ ಇದಾರೆ ಸರ್. ಆ ಸಾರು ಮಾತ್ರ ಫ್ರೆಜರ್. ರಾಘವೇಂದ್ರ ಸರ್ ಆಗಿರ್ಬೋದು, ಅವರೇ ಇರ್ಬೋದು, ಬಟ್ ಗೊತ್ತಿಲ್ಲ ಸರ್ ನೇಮು. ಅವ್ರು ಸರ್, ಆ ಸಾರು ಅದನ್ನ ಅವರೇ ಅಲ್ಲ ಕರ್ಕೊಂಡೋಗಿರೋದು ಮತ್ತೆ ಹಾಸ್ಪಿಟ್ಲಿಗೆ ನಮ್ ಮನೆಯವ್ರನ್ನ. ಹೊರಗಡೆ ಇರುವಂತ ಟಾಟೈಸಿ ತಗೊಂಬಂದು ನಮ್ ಮನೆಯವ್ರಿಗೆ ಹೊಡೆದು ಅವ್ರು ಸತ್ತಿದ್ರು. ಯಾಕೆ ಆಂಬುಲೆನ್ಸ್ ಇದ್ದಿದ್ದಿಲ್ಲ ಗವರ್ಮೆಂಟ್ ಇಂದ? ಆಂಬುಲೆನ್ಸ್ ಕರ್ಸ್ಬೋದಾಗಿತ್ತಲ್ಲ, ಅದನ್ನ ಕರ್ಸ್ಲಿಲ್ಲ ಅವ್ರು. ಅದು ಹೊರಗಡೆ ಟಾಟೈಸ್, ಅದು ಯಾವ್ದೋ ಒಂದ್ ಹುಡುಗನ್ ಟಾಟೈಸ್ ತಗೊಂಬಂದು ನಮ್ ಮನೆಯವ್ರಿಗೆ ನಾಯಿಗೆ ಯಾವ ತರ ಹಾಕೊಂತಾರ ಆ ತರ ಟಾಟೈಸ್ ಅಲ್ಲಿ ಹಾಕೊಂಡ್ರು. ಈಗ ಒಂಥರ ನಮ್ಗೇನೋ ಕಷ್ಟ ಐತೆ ಅಂತ ನಾವು ಸಹಕರಿಸೋದಕ್ ಹೋಗ್ತಿವಿ. ನಮ್ಗ್ ಈ ತರ ಆಗಿದೆ ಸರ್ ಪ್ರಾಬ್ಲಮ್. ಈಗ ನೈಟ್ ಯಾರು ಕರೆಯಕ್ಕಾಗಲ್ಲ ಸರ್, ಇನ್ನೊಬ್ರ ಮನೆ ತಕ ಹೋಗೋ ಕಾಲನೂ ಅಲ್ಲ, ಹಿಂಗ್ ಆಗೈತೆ ಹಿಂಗಿಲ್ಲ ಅಂತ. ಅದು ಯಾವ ಟೈಮಿಗೆ 12 ಗಂಟೆ ಸುಮಾರು 11 ಗಂಟೆ ಸುಮಾರು ಎಲ್ಲಿ ಹೋಗೋಣ ಇನ್ನೊಬ್ರ ಮನೆ ಹತ್ರ? ಅದಕ್ಕೆ ನಾ ಕಾನೂನು ಮತ್ತೆ ಹೋದೆ. ಸರ್, ನಮ್ಗೆ ಈ ತರ ರಕ್ಷಣೆ ಕೊಡಿ. ನನಗೆ ಬೆಳಿಗ್ಗೆ ಮಟ ಒಂದ್ 5 ಗಂಟೆ ಮಟ ಅಷ್ಟೇ ನಮ್ ಮನೇಲಿ ಈ ತರ ವಿಚಿತ್ರ ಮಾಡ್ತಿದ್ರೆ, ಅವ್ರು ಮಾಡಾರಲ್ಲ ಹಂಗ್ ಮಾಡ್ತಿದಾರೆ, ನನಗೆ ಭಯ ಇದೆ, ನಮ್ ಮಕ್ಳು ಇದೆ ಅಂತ ಹೋದೆ ಸರ್. ಅವ್ರು ಈ ತರ ಮೋಸ ಮಾಡ್ತಾರ ಅನ್ನೋದು ಗೊತ್ತಿದ್ದಿಲ್ಲ ಸರ್ ನಮ್ಗೆ. ನಮ್ ಮನೇಲಿ ಡೆತ್ ಮಾಡಿರೋದೇ ಅವರೇ ಸರ್. ಅವ್ರಿಗೆಲ್ಲ ನಾನು ಆಕ್ಷನ್ ತಗೊಂತಾ ಇದೀನಿ, ಅದು ಬಿಡೋದೂ ಇಲ್ಲ. ಅವ್ರಿಗೆ ಅಲ್ಲಿ ಶಿಕ್ಷೆ ಆಗ್ಲೇಬೇಕು. ಕೇಸ್ ಕೊಟ್ಟಿದ್ರಮ್ಮ? ಸರ್, ಕೊಟ್ಟಿದ್ದೀನಿ.